ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಂದಿನ ಶ್ಲೋಕ 37ನೆಯ ಶ್ಲೋಕ. ಅಶೋಕಸ್ತಾರಣಸ್ತಾರಃ ಶೂರಶೌರಿಜನೇಶ್ವರಃ ಅನುಕೂಲಶತಾವರ್ತಃ ಪದ್ಮಿ ಪದ್ಮನಿಭೀಕ್ಷಣಃ ಎಂಬುದಾಗಿ ಈ ಒಂದು 37ನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಅಶೋಕಃ, ತಾರಣಃ, ತಾರಃ, ಶೂರಃ, ಶೌರಿಃ, ಜನೇಶ್ವರಃ, ಅನುಕೂಲಃ, ಶತಾವರ್ತಃ, ಪದ್ಮಿ ಪದ್ಮನಿಭೀಕ್ಷಣಃ ಎಂಬುದಾಗಿ ಒಟ್ಟು 10 ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಈ ಒಂದು ಶ್ಲೋಕದಲ್ಲಿ ಇದೆ. ಇದರಲ್ಲಿ ಮೊದಲನೆಯ ಶ್ಲೋಕ ಅಶೋಕಃ ಎಂಬುದಾಗಿ. ಅಶೋಕಃ ಎಂಬ ನಾಮದ ಅರ್ಥ ಶೋಕ ಅಂತ ಹೇಳಿದ್ರೆ ದುಃಖ. ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ದುಃಖಗಳು ಎಂಬುದು ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಶೋಕಃ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ದುಃಖ ಎಂಬುದೇ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಶೋಕಃ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮನನ್ನು ಯಾರು ನಿರಂತರವಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಶೋಕ ಎಂಬುದು ಇರುವುದಿಲ್ಲ. ಅರ್ಥಾತ್ ಪರಮಾತ್ಮನ ಭಕ್ತರಾದವರಿಗೆ ಶೋಕ ಎಂಬುದು ಇರುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಶೋಕಃ ಎಂಬುದಾಗಿ ಹೆಸರು. ಇನ್ನು ಅಶೋಕ ವೃಕ್ಷೇ ಗತಃ, ಅಶೋಕ ಮರದಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗಿರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಶೋಕಃ ಎಂಬುದಾಗಿ ಹೆಸರು. ಪರಮಾತ್ಮ ಅವನಿಗೆ ಶೋಕ ದುಃಖ ಎಂಬುದು ಇಲ್ಲ. ಆದ್ದರಿಂದಾಗಿ ಅಶೋಕಃ. ಇನ್ನು ಪರಮಾತ್ಮನನ್ನು ಉಪಾಸನೆ ಮಾಡುವಂತಹ ಅವನ ಭಕ್ತರಿಗೆ ಶೋಕ ಇರುವುದಿಲ್ಲ, ದುಃಖವನ್ನು ಪರಮಾತ್ಮ ಕಳೀತಾನೆ. ಆದ್ದರಿಂದಾಗಿ ಅಶೋಕಃ. ಇನ್ನು ಅಶೋಕ ವೃಕ್ಷದಲ್ಲಿ, ಅಶೋಕ ಮರದಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅಶೋಕಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ತಾರಣಃ ಎಂಬುದಾಗಿ. ತಾರಣಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ದಾಟಿಸುವುದು ಅಂತ. ಪರಮಾತ್ಮ ನಮ್ಮನ್ನು ಈ ಒಂದು ಸಂಸಾರ ಸಾಗರದಿಂದಾಗಿ ದಾಟಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ತಾರಣಃ. ಸಂಸಾರದಿಂದಾಗಿ ಪರಮಾತ್ಮ ನಮ್ಮನ್ನು ದಾಟಿಸ್ತಾನೆ ಅವನ ಪಾದವನ್ನು ಗಟ್ಟಿಯಾಗಿ ಹಿಡಿದಾಗ. ಆದ್ದರಿಂದಾಗಿ ಪರಮಾತ್ಮನಿಗೆ ತಾರಣಃ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ರಾಮನಾಗಿ ಅವತಾರ ಮಾಡಿದಾಗ ಎಲ್ಲ ಕಪಿಗಳನ್ನು ಕೂಡ ಆ ಸಮುದ್ರವನ್ನು ದಾಟಿಸಿದ. ಸೀತೆಯನ್ನು ಹನುಮಂತ ಹುಡುಕಿಕೊಂಡು ಬರ್ತಾನೆ. ನಂತರ ಯುದ್ಧ ಮಾಡುವುದು ಅಂತ ನಿಶ್ಚಯ ಆಗತ್ತೆ. ಆದರೆ ಅಲ್ಲಿಂದ ಆ ಲಂಕೆ ಎಂಬುದು 100 ಯೋಜನ ದೂರ, ಮಧ್ಯದಲ್ಲಿ ದೊಡ್ಡ ಸಮುದ್ರ. ಆವಾಗ ರಾಮಚಂದ್ರ ದೇವರು ಆ ಸಮುದ್ರಕ್ಕೆ ದೊಡ್ಡದಾದಂತಹ ಸೇತುವೆಯನ್ನು ಕಟ್ಟಿ ಎಲ್ಲ ಕಪಿಗಳನ್ನು ಕೂಡ ಆ ಲಂಕಾಪಟ್ಟಣಕ್ಕೆ ದಾಟಿಸ್ತಾರೆ. ಹೀಗೆ ರಾಮಾವತಾರದಲ್ಲಿ ಎಲ್ಲ ಕಪಿಗಳನ್ನು, ಸಮುದ್ರವನ್ನು ದಾಟಿಸಿದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ತಾರಣಃ ಎಂಬುದಾಗಿ ಹೆಸರು. ಹಾಗೆ ಆ ಕಪಿಗಳಲ್ಲಿ ಒಬ್ಬ ಪ್ರಧಾನ ಕಪಿ ಇದ್ದ, ತಾರ ಅಂತ. ಆ ತಾರ ಎಂಬಂತಹ ಕಪಿಗೆ ನಹ ಅಂದ್ರೆ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ತಾರಣಃ ಎಂಬುದಾಗಿ ಹೆಸರು. ಪರಮಾತ್ಮ ಅವನ ಪಾದವನ್ನು ನಂಬಿದವರಿಗೆ ಈ ಸಂಸಾರದಿಂದಾಗಿ ದಾಟಿಸ್ತಾನೆ. ಆದ್ದರಿಂದಾಗಿ ತಾರಣಃ. ರಾಮನಾಗಿದ್ದಾಗ ಎಲ್ಲ ಕಪಿಗಳನ್ನು ಕೂಡ ಸಮುದ್ರವನ್ನು ದಾಟಿಸಿದ.
ಅದರಿಂದಾಗಿ ತಾರಣ, ಇನ್ನು ತಾರ ಎಂಬಂತಹ ಕಪಿಗೆ ನಿಯಾಮಕನಾಗಿದ್ದ ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ತಾರಣ ಎಂಬುದಾಗಿ ಹೆಸರು. ಮುಂದಿನ ನಾಮ ತಾರಹ ಅಂತ. ತಾರಹ ಅಂತ ಹೇಳಿದ್ರೆ ಓಂಕಾರ ವಾಚ್ಯನಾದವನು ಪರಮಾತ್ಮ ಅಂತ. ತಾರಹ ಅಂತ ಓಂಕಾರಕ್ಕೆ ಯಾಕೆ ಹೆಸರು ಅಂದ್ರೆ, ಸಕಲ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲರೂ ಕೂಡ ಆ ನಿರಂತರವಾಗಿ ಓಂಕಾರವನ್ನು ಜಪ ಮಾಡ್ತಾ ಇರ್ತಾರೆ ಅಂತೆ. ಯಾಕೆ ಅಂದ್ರೆ ಇದು ಮೋಕ್ಷವನ್ನು ಕೊಡುವಂತಹ ಶ್ರೇಷ್ಠವಾದಂತಹ ಮಂತ್ರ. ನಮ್ಮ ಎಲ್ಲ ವಿಧವಾದಂತಹ ಸಂಸಾರವನ್ನು ದಾಟಿಸಿ ಮೋಕ್ಷಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವ ಮಂತ್ರ ಓಂಕಾರ. ಅಂತಹ ಓಂಕಾರ ಮಂತ್ರವನ್ನು ಅನೇಕ, ಈಗ ಯತಿಗಳು ವಿಶೇಷವಾಗಿ ಆ ಪ್ರಣವ ಮಂತ್ರ ಜಪ ಮಾಡಲೇಬೇಕು. ಅದೇ ರೀತಿಯಾಗಿ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಆ ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ ಅಂತ, ಓಂಕಾರ ಮಂತ್ರವನ್ನು. ಹಾಗಾಗಿ ಸಂಸಾರವನ್ನು ದಾಟಿಸುತ್ತೆ ಆ ಮಂತ್ರ, ಆದ್ದರಿಂದಾಗಿ ಅದಕ್ಕೆ ತಾರಹ ಎಂಬುದಾಗಿ ಹೆಸರು. ತಾರಕತ್ವ ತಾರಹ, ಸಂಸಾರವನ್ನು ದಾಟಿಸುತ್ತೆ. ಹಾಗಾಗಿ ಓಂಕಾರಕ್ಕೆ ತಾರ ಮಂತ್ರ ಎಂಬುದಾಗಿ ಹೆಸರು. ಆ ತಾರ ಅಂದ್ರೆ ಓಂಕಾರದಿಂದಾಗಿ ವಾಚ್ಯನಾದವನು, ಅರ್ಥಾತ್ ಓಂಕಾರ ಯಾರನ್ನು ಹೇಳುತ್ತೆ? ಪರಮಾತ್ಮನನ್ನು ಹೇಳುತ್ತೆ. ಹಾಗಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು. ತಾರ ಅಂತ ಹೇಳಿದ್ರೆ ದಾಟಿಸುವಂತಹ ಮಂತ್ರ, ಅದು ಓಂ ಎಂಬಂತಹ ಮಂತ್ರ. ಅದರಿಂದಾಗಿ ವಾಚ್ಯನಾದವನು ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು. ಇನ್ನು ದುಃಖಗಳಿಂದಾಗಿ ನಮ್ಮನ್ನು ದಾಟಿಸ್ತಾನೆ, ಅದರಿಂದಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ, ಈ ಸಂಸಾರ ಸಾಗರವನ್ನು ದಾಟಿದವರು ಯಾರು? ಮುಕ್ತರು, ಮೋಕ್ಷಕ್ಕೆ ಹೋದಂತಹ ಜೀವಿಗಳು, ಅವರು ತಾರರು. ಯಾಕೆ? ಈ ಸಂಸಾರ ಸಾಗರವನ್ನು ದಾಟಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿ ಅವರೆಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರಿಗೆ ತಾರ ಎಂಬುದಾಗಿ ಹೆಸರು, ಸಂಸಾರ ಸಾಗರವನ್ನು ದಾಟಿದವರು ಅಂತ. ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ, ಅದರಿಂದಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು. ಪರಮಾತ್ಮ ಆ ಓಂಕಾರದಿಂದಾಗಿ ವಾಚ್ಯನಾಗಿದ್ದಾನೆ, ಅದರಿಂದಾಗಿ ತಾರಹ. ದುಃಖಗಳಿಂದಾಗಿ ನಮ್ಮನ್ನು ದಾಟಿಸ್ತಾನೆ, ದುಃಖಗಳಿಂದಾಗಿ ಕಾಪಾಡ್ತಾನೆ, ಅದರಿಂದಾಗಿ ತಾರಹ. ಇನ್ನು ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ತಾರರು ಎಂಬುದಾಗಿ ಹೆಸರು. ಯಾಕೆ? ಸಂಸಾರ ಸಾಗರವನ್ನು ದಾಟಿ ಹೋಗಿದ್ದಾರೆ. ಅವರಿಗೆ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ, ನಿಯಾಮಕನಾಗಿ ಇದ್ದಾನೆ, ಅದರಿಂದಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಶೂರಹ ಅಂತ. ಶೂರಹ ಅಂತ ಹೇಳಿದ್ರೆ ಪರಮಾತ್ಮ ದುರ್ಜನರಿಗೆ ಅತ್ಯಂತ ಭಯಂಕರನಾದಂತಹ ವ್ಯಕ್ತಿ, ಅದರಿಂದಾಗಿ ಪರಮಾತ್ಮನಿಗೆ ಶೂರಹ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ನಾವು ಹಿಂದೆ ಅನೇಕ ಸಲ ನೋಡಿದಂತೆ, ಶಂ ಅಂತ ಹೇಳಿದ್ರೆ ಸುಖ. ಸುಖ ಯಾರಿಗಿದೆಯೋ ಅವರು ಶೂ ಅಂತ ಕರ್ಸ್ಕೊಳ್ತಾರೆ. ಅಂತಹ ಶೂ ಅಂತ ಹೇಳಿದ್ರೆ ಸುಖವನ್ನು ಹೊಂದಿದಂತಹ ಜೀವಿಗಳಿಗೆ, ಅರ್ಥಾತ್ ಪರಮಾತ್ಮನ ಭಕ್ತರಿಗೆ ಪರಮಾತ್ಮ ರಹ ಅಂದ್ರೆ ಮುಂದೆ ವಿಶಿಷ್ಟವಾದಂತಹ ಸುಖವನ್ನು ಕೊಡ್ತಾನೆ, ಅರ್ಥಾತ್ ಮೋಕ್ಷವನ್ನು ಕೊಡ್ತಾನೆ ಅಂತ. ಅಂದರೆ ತಾವು ಬದುಕಿದ್ದಾಗ ಯಾರೋ ಸಂಸಾರ ಸಾಗರದಲ್ಲಿ, ಅಂದ್ರೆ ಈ ಸಂಸಾರದಲ್ಲಿ ವಿಶಿಷ್ಟವಾಗಿ ಸುಖದ ಮಧ್ಯೇನೆ ಆ ಪರಮಾತ್ಮನನ್ನು ನಿರಂತರವಾಗಿ ಉಪಾಸನೆ ಮಾಡ್ತಾರೋ, ಅರ್ಥಾತ್ ಪರಮಾತ್ಮನನ್ನು ಉಪಾಸನೆ ಮಾಡುವುದೇನೆ ಅದು ದೊಡ್ಡ ಸುಖ, ಜೀವನದ ದೊಡ್ಡ ಆನಂದ ಅಂತ ಹೇಳಿದ್ರೆ, ನಿಜವಾದ ಆನಂದ ಅಂತ ಹೇಳಿದ್ರೆ ಅದು ಪರಮಾತ್ಮನನ್ನು ಉಪಾಸನೆ ಮಾಡುವುದು, ಅವನ ಪೂಜೆಯನ್ನು ಮಾಡೋದು, ಒಟ್ಟಿನಲ್ಲಿ ಅಧ್ಯಾತ್ಮ ಕಾರ್ಯದಲ್ಲಿ ತೊಡಗಿರುವುದೇನೆ ದೊಡ್ಡ ಆನಂದ. ಅದಕ್ಕೋಸ್ಕರನೇನೆ ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರಣದಲ್ಲಿ ಒಂದು ಮಾತು ಹೇಳ್ತಾರೆ, ಅನಿಷಿದ್ಧ ಸುಖತ್ಯಾಗಿ ಪಶುರೇವ ನ ಸಂಶಯ ಅಂತ. ನಾವು ಪರಮಾತ್ಮನನ್ನು ಪಡಿಬೇಕಾದ್ರೆ ತುಂಬಾ ಕಷ್ಟ ಪಡಬೇಕು, ದುಃಖ ಪಡಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಮಧ್ವಾಚಾರ್ಯರು ಹೇಳ್ತಾರೆ, ಆ ಪರಮಾತ್ಮನಿಗೋಸ್ಕರ ಮಾಡುವಂತಹ ಪೂಜೆ ಮುಂತಾದವುಗಳಲ್ಲೂ ಯಾರು ಸುಖವನ್ನು ಪಡ್ತಾನೋ ಅವನು ನಿಜವಾದಂತಹ ಜ್ಞಾನಿ,
ಅಂತಹ ಸುಖವನ್ನು ಬಿಟ್ಟು ಬಿಟ್ಟರೆ ಅದು ಅನಿಷಿದ್ಧವಾದಂತಹ ಸುಖ ಅಂತೆ. ಕೆಲವು ನಿಷಿದ್ಧವಾದಂತಹ ಸುಖ ಇರುತ್ತೆ, ಕೆಲವು ಅನಿಷಿದ್ಧವಾದಂತಹ ಸುಖ ಅಂತ ಇರುತ್ತೆ. ಪರಮಾತ್ಮನ ನೈವೇದ್ಯ ತಿನ್ನುವುದು ಅದು ಒಳ್ಳೆ ಸುಖವನ್ನು ಆನಂದವನ್ನು ಕೊಡುವಂಥದ್ದು. ಅಂತಹ ಅನಿಷಿದ್ಧವಾದಂತಹ ಅಂದ್ರೆ ಯಾವ ಸುಖವನ್ನು ಅನುಭವಿಸಬೇಕು ಅಂತ ಹೇಳಿದಾರೋ ಆ ಸುಖವನ್ನು ಯಾರು ಅನುಭವಿಸುವುದಿಲ್ಲವೋ ಅವನು ಪಶು ಎಂಬುದಾಗಿ ಆಚಾರ್ಯರು ಕರೀತಾರೆ. ಹಾಗಾಗಿ ಜೀವನದಲ್ಲಿ ತಾವು ಬದುಕಿದ್ದಾಗ ವಿಶೇಷವಾದಂತಹ ಸುಖವನ್ನು ಅನುಭವಿಸುವಂತಹ ಜೀವಿಗಳಿಗೆ ಅಂದ್ರೆ ಶಂ ಅಂದ್ರೆ ಹೇಳಿದ್ರೆ ಸುಖ, ಆ ಸುಖವನ್ನು ಅನುಭವಿಸುವವರು ಅಂದ್ರೆ ಜೀವಿಗಳು, ಅವರಿಗೆ ಪರಮಾತ್ಮ ಮುಂದೆ ಮೋಕ್ಷದಲ್ಲಿ ರಹ ಅಂತ ಹೇಳಿದ್ರೆ ರಮಯತಿ ವಿಶಿಷ್ಟವಾದಂತಹ ಸುಖವನ್ನು ಕೊಡ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಶೂರಹ ಎಂಬುದಾಗಿ ಹೆಸರು. ಪರಮಾತ್ಮ ತಾನು ದುರ್ಜನರಿಗೆ ಭಯಂಕರನಾದಂತಹ ವ್ಯಕ್ತಿ, ಅದರಿಂದಾಗಿ ಶೂರಹ. ಇನ್ನು ಅಂತ ಹೇಳಿದ್ರೆ ಸುಖವನ್ನು ಅನುಭವಿಸುವಂತಹ ವ್ಯಕ್ತಿಗಳಿಗೆ ಪರಮಾತ್ಮನ ಕಾರ್ಯಗಳನ್ನು ಆಧ್ಯಾತ್ಮಿಕವಾದಂತಹ ಕಾರ್ಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ ಪರಮಾತ್ಮ ಮುಂದೆ ಉತ್ತಮವಾದಂತಹ ಸುಖವನ್ನು ಕೊಡ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಶೂರಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಶೌರಿಹಿ ಎಂಬುದಾಗಿ. ಪರಮಾತ್ಮ ಸ್ವಯಂ ತಾನು ಶೂರ, ಎಲ್ಲ ಶೂರರ ಒಳಗೆ ಎಲ್ಲರ ಪರಾಕ್ರಮಿಗಳ ಒಳಗಡೆಗೆ ಪರಮಾತ್ಮ ಅಂತರ್ಯಾಮಿಯಾಗಿ ಇರ್ತಾನೆ. ಅದರಿಂದಾಗಿ ಶೌರಿಹಿ ಶೂರರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಶೌರಿಹಿ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ತಾನು ಕೃಷ್ಣನಾಗಿ ಅವತಾರ ಮಾಡಿದಾಗ ವಸುದೇವನ ಮಗನಾಗಿ ಹುಟ್ಟುತ್ತಾನೆ. ಆ ವಸುದೇವನ ತಂದೆ ಶೂರಸೇನ ಅಂತ. ಹೀಗೆ ಶೂರಸೇನನ ಮೊಮ್ಮಗ ಪರಮಾತ್ಮ. ಪರಮಾತ್ಮ ಶೂರಸೇನನ ಮೊಮ್ಮಗ, ಅದರಿಂದಾಗಿ ಪರಮಾತ್ಮನಿಗೆ ಶೌರಿಹಿ ಶೂರಸೇನನ ಮೊಮ್ಮಗನಾಗಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಶೌರಿಹಿ ಎಂಬುದಾಗಿ ಹೆಸರು. ಮುಂದಿನ ನಾಮ ಜನೇಶ್ವರ ಎಂಬುದಾಗಿ. ಜನೇಶ್ವರ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ಜನರಿಗೂ ಒಡೆಯ, ಅದರಿಂದಾಗಿ ಜನೇಶ್ವರ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ಯಾರಿಗೆ ಮತ್ತೆ ಅಂದ್ರೆ ಜನನ ಎಂಬುದು ನ ಇಲ್ಲವೋ ಅವರು ಜನರು. ಯಾರಿಗೆ ಅಂದ್ರೆ ಜನನ ಎಂಬುದು ನ ಇಲ್ಲವೋ ಅವರು ಜನರು. ಅರ್ಥಾತ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಮತ್ತೆ ಪುನಃ ಜನನ ಎಂಬುದು ಹುಟ್ಟು ಎಂಬುದು ಇರೋದಿಲ್ಲ. ಹಾಗಾಗಿ ಜನ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳು, ಅವರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ. ಅರ್ಥಾತ್ ಸಮಸ್ತ ಜನರಿಗೂ ಪರಮಾತ್ಮ ಒಡೆಯನಾಗಿದ್ದಾನೆ. ಅದೇ ರೀತಿಯಾಗಿ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೂ ಕೂಡ ಪರಮಾತ್ಮ ತಾನು ಒಡೆಯನಾಗಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಜನೇಶ್ವರ ಎಂಬುದಾಗಿ ಹೆಸರು. ಮುಂದಿನ ನಾಮ ಅನುಕೂಲ ಎಂಬುದಾಗಿ. ಪರಮಾತ್ಮ ಸಕಲ ಸಜ್ಜನ ವೃಂದಕ್ಕೂ ಕೂಡ ಅನುಕೂಲನಾಗಿ ಇರ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಅನುಕೂಲ ಎಂಬುದಾಗಿ ಹೆಸರು. ಪರಮಾತ್ಮ ಸಕಲ ಸಜ್ಜನ ವೃಂದಕ್ಕೆ ಅನುಕೂಲನಾಗಿ, ಅವರ ಕಾರ್ಯಗಳಿಗೆ ಅನುಕೂಲವಾಗಿ ಪರಮಾತ್ಮ ಇರ್ತಾನೆ. ಒಂದು ವೇಳೆ ಅವರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಕೂಡ ಸಹಿಸಿಕೊಳ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಅನುಕೂಲ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಅನುಗತಃ. ಪರಮಾತ್ಮ ಎಲ್ಲ ಕಡೆ ಸರ್ವತ್ರ ಅನುಗತಃ ಇತಿ ಅನುಹು ಅಂತ. ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದಾನೆ. ಅದರಿಂದಾಗಿ ಅನುಹು. ಕೂಲಹ ಅಂತ ಹೇಳಿದ್ರೆ ಕೂಲತಿ ಇತಿ ಕೂಲುಹು, ಕೂಲಹ ಅಂತ. ಕೂಲತಿ ಅಂತ ಹೇಳಿದ್ರೆ ಕೂಲ ಆವರಣೆ ಎಂಬುದಾಗಿ ಧಾತು. ಅಂದ್ರೆ ಪರಮಾತ್ಮ ಎಲ್ಲ ಕಡೆ ವಾಸವಾಗಿದ್ದು ಎಲ್ಲವನ್ನು ಕೂಡ ಕೂಲತಿ ಅಂದ್ರೆ ಆವರಿಸಿದ್ದಾನೆ. ಆವರಿಸಿದ್ದಾನೆ ಅಂತ ಹೇಳಿದ್ರೆ ತನ್ನ ಮಾಯೆಯಿಂದಾಗಿ ಎಲ್ಲವನ್ನು ಕೂಡ ಆವರಿಸಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಅನುಕೂಲ ಎಂಬುದಾಗಿ ಹೆಸರು. ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡು ತನ್ನ ಮಾಯೆಯಿಂದಾಗಿ ಎಲ್ಲವನ್ನು ಆವರಿಸಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಅನುಕೂಲ ಎಂಬುದಾಗಿ ಹೆಸರು.
ಮುಂದಿನ ನಾಮ ಶತಾವರ್ತಃ ಎಂಬುದಾಗಿ. ಶತಾವರ್ತಃ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮನ್ನು ನೂರಾರು ಬಾರಿ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ತರ್ತಾ ಇರ್ತಾನೆ. ಆವೃತ್ತಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅಂತ, ಆವೃತ್ತಿ ಮಾಡೋದು ಅಂತ. ಶತಾವರ್ತಃ, ನೂರಾರು ಬಾರಿ ಪರಮಾತ್ಮ ನಮ್ಮನ್ನು ಈ ಸಂಸಾರ ಸಾಗರದಲ್ಲಿ ತರ್ತಾ ಇರ್ತಾನೆ, ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ. ಹಾಗಾಗಿ ಪರಮಾತ್ಮನಿಗೆ ಶತಾವರ್ತಃ ಎಂಬುದಾಗಿ ಹೆಸರು. ನಮ್ಮ ನಮ್ಮ ಕರ್ಮಾನುಸಾರವಾಗಿ ನಮ್ಮನ್ನು ಈ ಸಂಸಾರ ಸಾಗರದಲ್ಲಿ ಪರಮಾತ್ಮ ತರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶತಾವರ್ತಃ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಸ್ವಯಂ ತಾನು ನೂರಾರು ಬಾರಿ ಅವತಾರ ಮಾಡಿ ಬರ್ತಾನೆ ಈ ಭೂಮಿಯಲ್ಲಿ. ಪರಮಾತ್ಮ ಸಜ್ಜನರ ರಕ್ಷಣೆಗೋಸ್ಕರ, ದುಷ್ಟರ ಶಿಕ್ಷಣೆಗೋಸ್ಕರ ನೂರಾರು ಬಾರಿ, ಶತ ಅಂತ ಹೇಳಿದ್ರೆ ನೂರಾರು ಬಾರಿ ಪರಮಾತ್ಮ ಆವರ್ತಃ ಅವತಾರ ಮಾಡಿ ಬರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶತಾವರ್ತಃ ಎಂಬುದಾಗಿ ಹೆಸರು. ಪರಮಾತ್ಮ ನಮ್ಮನ್ನು ನೂರಾರು ಬಾರಿ ಈ ಸಂಸಾರದಲ್ಲಿ ತಂದು ಇಡ್ತಾನೆ, ಆದ್ದರಿಂದಾಗಿ ಶತಾವರ್ತಃ. ಪರಮಾತ್ಮ ನೂರಾರು ಬಾರಿ ನಮ್ಮ ರಕ್ಷಣೆಗೋಸ್ಕರ ಅವತಾರವನ್ನು ಮಾಡ್ತಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಶತಾವರ್ತಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಪದ್ಮಿ ಎಂಬುದಾಗಿ. ಪದ್ಮಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ತನ್ನ ಕೈಯಲ್ಲಿ ಪದ್ಮವನ್ನು ಹಿಡಿದಿದ್ದಾನೆ. ಶಂಖ, ಚಕ್ರ, ಗದ, ಪದ್ಮ, ಹೀಗೆ ಪರಮಾತ್ಮ 4 ಹಿಡಿದುಕೊಂಡಿದ್ದಾನೆ. ಅದರಲ್ಲಿ ಒಂದು ಪದ್ಮ. ಹೀಗೆ ಪದ್ಮವನ್ನು ಪರಮಾತ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಿ, ಪದ್ಮವನ್ನು ಧಾರಣೆ ಮಾಡಿದಂತಹ ವ್ಯಕ್ತಿ, ಹಾಗಾಗಿ ಪದ್ಮಿ ಎಂಬುದಾಗಿ ಹೆಸರು. ಇನ್ನು ಪದ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು, ಯಾಕೆಂದ್ರೆ ಪದ್ಮದಲ್ಲಿ, ಕಮಲದಲ್ಲಿ ಹುಟ್ಟಿದವರು ಅಂತ. ಅಂತಹ ಚತುರ್ಮುಖ ಬ್ರಹ್ಮದೇವರು ಪದ್ಮ, ಅವರು ಪರಮಾತ್ಮನಿಗೆ ಮಗನಾಗಿ ಇದ್ದಾರೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಿ ಎಂಬುದಾಗಿ ಹೆಸರು. ಇನ್ನು ಇಡೀ ಜಗತ್ತಿನ ಹುಟ್ಟಿಗೆ ಕಾರಣವಾದದ್ಯಾವುದು? ಪರಮಾತ್ಮನ ನಾಭಿಯಲ್ಲಿರುವಂತಹ ಆ ಕಮಲ ಪದ್ಮ. ಅಂತಹ ಕಮಲ ಎಂಬುದು, ಪದ್ಮ ಎಂಬುದು ಪರಮಾತ್ಮನ ನಾಭಿಯಲ್ಲಿ ಇದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಿ ಎಂಬುದಾಗಿ ಹೆಸರು. ಪರಮಾತ್ಮನ ಕೈಯಲ್ಲಿ ಪದ್ಮ ಇದೆ, ಕಮಲ ಇದೆ, ಆದ್ದರಿಂದಾಗಿ ಪದ್ಮಿ. ಚತುರ್ಮುಖ ಬ್ರಹ್ಮದೇವರು ಪದ್ಮ, ಅವರು ಪರಮಾತ್ಮನಿಗೆ ಮಗನಾಗಿ ಇದ್ದಾರೆ, ಆದ್ದರಿಂದಾಗಿ ಪದ್ಮಿ. ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಯಾವ ನಾಭಿ ಕಮಲ, ಪರಮಾತ್ಮನ ಹೊಕ್ಕಳಿನಲ್ಲಿ ಹುಟ್ಟಿದಂತಹ ಕಮಲ, ಅದರಿಂದಾಗಿ ಬ್ರಹ್ಮದೇವರು ಹುಡ್ತಾರೆ, ಅದರಿಂದಾಗಿ ಮತ್ತೆ ಅನೇಕ ಲೋಕಗಳೆಲ್ಲ ಹುಡ್ತವೆ. ಹೀಗೆ ಅಂತಹ ಪದ್ಮ ಎಂಬುದು ಪರಮಾತ್ಮನ ನಾಭಿಯಲ್ಲಿ, ಹೊಕ್ಕಳಿನಲ್ಲಿ ಇದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಿ ಎಂಬುದಾಗಿ ಹೆಸರು. ಕೊನೆಯ ನಾಮ ಪದ್ಮ ನಿಭೇಕ್ಷಣ ಎಂಬುದಾಗಿ. ಪದ್ಮ ನಿಭೇಕ್ಷಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಆ ಕಮಲದ ಎಸಳಿನಂತೆ ಪರಮಾತ್ಮನ ಕಣ್ಣುಗಳು ಇವೆ ಅಂತೆ. ಅಂದ್ರೆ ಅಷ್ಟು ಸುಂದರವಾದಂತಹ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮ ನಿಭೇಕ್ಷಣ ಎಂಬುದಾಗಿ ಹೆಸರು. ಕಮಲದ ಎಸಳಿನಂತೆ, ದಳಗಳಂತೆ ಸುಂದರವಾದಂತಹ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮ ನಿಭೀಕ್ಷಣ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ, ಪದ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು. ಪದ್ಮನಿಹಿ ಅಂತ ಹೇಳಿದ್ರೆ ಪರಮಾತ್ಮ ಆ ಚತುರ್ಮುಖ ಬ್ರಹ್ಮದೇವರನ್ನು ನಯತಿ ಅಂದ್ರೆ ಮುನ್ನಡೆಸ್ತಾನೆ ಅಂತೆ, ಅಂದ್ರೆ ಅವನಿಗೆ ನಿಯಾಮಕನಾಗಿರ್ತಾನೆ ಅಂತ. ಪರಮಾತ್ಮ ಪದ್ಮ ಅಂದ್ರೆ ಈ ಚತುರ್ಮುಖ ಬ್ರಹ್ಮದೇವರಿಗೆ ನಯತಿ ನಿಯಾಮಕನಾಗಿರ್ತಾನೆ. ಆದ್ದರಿಂದಾಗಿ ಪದ್ಮನಿಹಿ ಅಂತ. ಮುಂದೇನು ಉಳಿತು? ಭೇಕ್ಷಣ ಅನ್ನೋದು ಉಳಿಯಿತು. ಭಾ ಪ್ಲಸ್ ಈ ಕ್ಷಣ ಭೇಕ್ಷಣ ಅಂತ. ಭಾ ಅಂತ ಹೇಳಿದ್ರೆ ಹೊಳೆಯುವಂತಹದ್ದು ಅಂತ. ಈ ಕ್ಷಣ ಅಂತ ಹೇಳಿದ್ರೆ ಕಣ್ಣುಗಳು.
ಭಾಯ್ ಭೇಕ್ಷಣ ಅಂತ ಹೇಳಿದ್ರೆ ಹೊಳೆಯುವಂತಹ ಕಣ್ಣುಗಳು ಅಂತ. ಅಂದ್ರೆ ಪರಮಾತ್ಮ ಸ್ವಯಂ ತಾನು ಚತುರ್ಮುಖ ಬ್ರಹ್ಮದೇವರನ್ನು ಚತುರ್ಮುಖ ಬ್ರಹ್ಮದೇವರನ್ನು ಮುಂದೆ ನಡೆಸ್ತಾನೆ, ಅವನಿಗೆ ನಿಯಾಮಕನಾಗಿ ಇರ್ತಾನೆ. ಅದೇ ರೀತಿಯಾಗಿ ಹೊಳೆಯುವಂತಹ ಕಣ್ಣುಗಳುಳ್ಳವನು ಅಂತ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮನಿಭೀಕ್ಷಣ ಎಂಬುದಾಗಿ ಹೆಸರು. ಪರಮಾತ್ಮ ತಾನು ಪದ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರನ್ನು ಅಂದ್ರೆ ಮುಂದೆ ನಡೆಸ್ತಾನೆ, ಅವನಿಗೆ ನಿಯಾಮಕನಾಗಿರ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪದ್ಮನಿಹಿ ಎಂಬುದಾಗಿ ಹೆಸರು. ಇನ್ನು ಹೊಳೆಯುವಂತಹ ಕಣ್ಣುಗಳುಳ್ಳವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಭೇಕ್ಷಣ ಎರಡೂ ಸೇರಿ ಪದ್ಮನಿಭೀಕ್ಷಣ ಎಂಬುದಾಗಿ ಪರಮಾತ್ಮನಿಗೆ ಹೆಸರು. ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳು: ಅಶೋಕ, ತಾರಣ, ತಾರಃ, ಶೂರ, ಶೌರಿ, ಜನೇಶ್ವರ, ಅನುಕೂಲ, ಶತಾವರ್ತ, ಪದ್ಮಿ, ಪದ್ಮನಿಭೀಕ್ಷಣ ಎಂಬುದಾಗಿ ಈ ಒಂದು 37ನೆಯ ಶ್ಲೋಕದಲ್ಲಿ ಪರಮಾತ್ಮನ ಒಟ್ಟು 10 ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ. ಮುಂದಿನ ಶ್ಲೋಕ 38ನೆಯ ಶ್ಲೋಕ: ಪದ್ಮನಾಭೋ ರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ದಿರುದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 9 ನಾಮಗಳ ಚಿಂತನೆ ಎಂಬುದು ಇದೆ. ಅದರಲ್ಲಿ 4 ನಾಮಗಳ ಚಿಂತನೆಯನ್ನು ಇವತ್ತು ನಡೆಸೋಣ. ಅದರಲ್ಲಿ ಮೊದಲ ನಾಮ ಪದ್ಮನಾಭ ಎಂಬುದಾಗಿ. ಪದ್ಮನಾಭ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹಿಂದೆ ನೋಡಿದಂತೆ ಪರಮಾತ್ಮನ ನಾಭಿಯಲ್ಲಿ ಪದ್ಮ ಕಮಲ ಎಂಬುದು ಇದೆ. ಆದ್ದರಿಂದ ಪರಮಾತ್ಮನಿಗೆ ಪದ್ಮನಾಭ ಎಂಬುದಾಗಿ ಹೆಸರು. ಈ ಶಬ್ದ ಒಟ್ಟು 3ನೇ ಬಾರಿ ಬರ್ತಾ ಇದೆ ಈಗ. ಹೀಗೆ ಪರಮಾತ್ಮನ ನಾಭಿಯಲ್ಲಿ ಹೊಕ್ಕಳಿನಲ್ಲಿ ಕಮಲ ಎಂಬುದು ಇದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮನಾಭ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಪದ್ಮಃ ಅಂತ ಹೇಳಿದ್ರೆ ಪದೈಹಿ ಮೀಯತೆ ಅಂತ. ಅಂದ್ರೆ ಪರಮಾತ್ಮನನ್ನು ನಾವು ನೇರವಾಗಿ ಈ ಕಣ್ಣಿನಿಂದಾಗಿ ತಿಳಿಯಲಿಕ್ಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಪರಮಾತ್ಮನ ಹೇಗ್ ಕಾಣಬೇಕು, ಹೇಗ್ ತಿಳಿಬೇಕು ಅಂತ ಹೇಳಿದ್ರೆ ಪದೈಹಿ ಶಬ್ದಗಳಿಂದಾಗಿ, ಅನೇಕ ಪುರಾಣ, ಇತಿಹಾಸ, ವೇದ ಅವುಗಳಲ್ಲಿ ಬಂದಂತಹ ಆ ವಾಕ್ಯಗಳಿಂದಾಗಿ, ಪದಗಳಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಬಹುದು. ಪದೈಹಿ ಮೀಯತೆ, ಪದಗಳಿಂದಾಗಿ ನಾವು ಪರಮಾತ್ಮನನ್ನು ತಿಳಿಯಬಹುದು. ಆದ್ದರಿಂದಾಗಿ ಪದ್ಮಃ ಪದೈಹಿ ಮೀಯತೆ, ಹಾಗಾಗಿ ಪದ್ಮಃ ಅಂತ ಪರಮಾತ್ಮನಿಗೆ ಹೆಸರು. ಇನ್ನೇನು ಉಳಿತು? ನಾಭಃ ಅನ್ನೋದು ಉಳಿತು. ನಾಭಃ ಅಂತ ಹೇಳಿದ್ರೆ ಪರಮಾತ್ಮನ ಬೆಳಕಿನ ಕಾಂತಿಯ ಮುಂದೆ ಯಾವ ಸೂರ್ಯನೂ ಕೂಡ ಹೊಳೆಯುವುದಿಲ್ಲ. ಆದ್ದರಿಂದಾಗಿ ನಾಭಃ ನ ಭಾತಿ ಇತಿ ನಾಭಃ. ಪರಮಾತ್ಮ ಪದಗಳಿಂದಾಗಿ, ವಾಕ್ಯಗಳಿಂದಾಗಿ ತಿಳಿಯಲ್ಪಡುತ್ತಾನೆ. ಆದ್ದರಿಂದಾಗಿ ಪದ್ಮಃ. ಅವನ ಕಾಂತಿಯ ಮುಂದೆ ಸೂರ್ಯನ ಬೆಳಕು ಕೂಡ ಹೊಳೆಯುವುದಿಲ್ಲ. ಆದ್ದರಿಂದಾಗಿ ನಾಭಃ. ಎರಡೂ ಸೇರಿ ಪದ್ಮನಾಭ ಎಂಬುದಾಗಿ ಹೆಸರು. ಇನ್ನು ಪದ್ಮನಃ ಅಂತ ಹೇಳಿದ್ರೆ ಸೂರ್ಯ ಅಂತೆ. ಪದ್ಮನಃ ಅಂತ ಹೇಳಿದ್ರೆ ಸೂರ್ಯನಿಗೆ ಹೆಸರು. ಯಾಕೆ? ಕಮಲಗಳು ಅರಳುವುದು ಯಾರಿಂದ? ಸೂರ್ಯನಿಂದ. ಸೂರ್ಯನ ಬೆಳಕು ಬಿದ್ದಾಗ ಎಲ್ಲ ಕಮಲಗಳು ಕೂಡ ಅರಳುತ್ತವೆ. ಸೂರ್ಯ ಮುಳುಗಿದ ನಂತರ ಮತ್ತೆ ಮುದುಡಿ ಬಿಡುತ್ತವೆ. ಹಾಗಾಗಿ ಪದ್ಮಗಳಿಗೆ ನೇತಾರ ಅಂದ್ರೆ ಅವುಗಳನ್ನು ಅರಳಿಸುವವನು ಸೂರ್ಯದೇವ. ಹಾಗಾಗಿ ಅವನಿಗೆ ಪದ್ಮನಃ ಎಂಬುದಾಗಿ ಹೆಸರು. ಇನ್ನೇನು ಉಳಿತು? ಆಭಃ ಅನ್ನೋದು ಉಳಿತು. ಆ ಸೂರ್ಯನಿಗೂ ಕಾಂತಿಯನ್ನು, ಬೆಳಕನ್ನು ಕೊಟ್ಟವನು ಪರಮಾತ್ಮ. ಅಂದ್ರೆ ಇವನಿಂದಾಗಿ ಅವನು ಬೆಳಗ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮನಾಭ ಎಂಬುದಾಗಿ ಹೆಸರು. ಪರಮಾತ್ಮನ ಹೊಕ್ಕಳಿನಲ್ಲಿ ಕಮಲ ಎಂಬುದು, ಪದ್ಮ ಎಂಬುದು ಇದೆ. ಆದ್ದರಿಂದಾಗಿ ಪದ್ಮನಾಭ. ಪರಮಾತ್ಮನನ್ನು ನಾವು ಪದಗಳಿಂದಾಗಿ, ವಾಕ್ಯಗಳಿಂದಾಗಿ ತಿಳಿಯಬೇಕು. ಆದ್ದರಿಂದಾಗಿ ಪದ್ಮಃ. ಪರಮಾತ್ಮನ ಬೆಳಕಿನ ಮುಂದೆ ಸೂರ್ಯನ ಬೆಳಕು ಹೊಳೆಯುವುದಿಲ್ಲ. ಆದ್ದರಿಂದಾಗಿ ನಾಭಃ. ಎರಡೂ ಸೇರಿ ಪದ್ಮನಾಭ ಎಂಬುದಾಗಿ ಹೆಸರು.
ಇನ್ನು ಪದ್ಮನಃ ಅಂತ ಹೇಳಿದ್ರೆ ಸೂರ್ಯ. ಯಾಕೆಂದ್ರೆ ಪದ್ಮವನ್ನು ಕಮಲವನ್ನು ಅರಳಿಸುವವನು ಪದ್ಮನಃ. ಇನ್ನು ಉಳಿದದ್ದು ಆಭಹ. ಆಭಹ ಅಂತ ಹೇಳಿದ್ರೆ ಆ ಸೂರ್ಯನಿಗೂ ಬೆಳಕನ್ನು ಕೊಟ್ಟವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪದ್ಮನಾಭಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಅರವಿಂದಾಕ್ಷ ಅಂತ. ಪರಮಾತ್ಮನ ಕಣ್ಣುಗಳು ಅರವಿಂದದಂತೆ, ಕಮಲದಂತೆ ಪರಮಾತ್ಮನ ಕಣ್ಣುಗಳಿವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅರವಿಂದಾಕ್ಷ ಎಂಬುದಾಗಿ ಹೆಸರು. ಇದು ಮತ್ತೆ ಪದ್ಮನಿಭೀಕ್ಷಣ ಎಂಬುದು ಎರಡು ಒಂದೇ ರೀತಿಯಾದಂತಹ ಅರ್ಥವನ್ನು ಕೊಡುವಂಥದ್ದು. ಪರಮಾತ್ಮನ ಕಣ್ಣುಗಳು ಅರವಿಂದದಂತೆ, ಅತ್ಯಂತ ಸುಂದರವಾಗಿ ಪರಮಾತ್ಮನ ಕಣ್ಣುಗಳಿವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅರವಿಂದಾಕ್ಷ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ ಅಂತ ಹೇಳಿದ್ರೆ ಪರಮಾತ್ಮ ಅಕಾರವಾಚ್ಯನಾಗಿದ್ದಾನೆ, ಆದ್ದರಿಂದಾಗಿ ಅಂತ. ಇನ್ನು ಉಳಿದದ್ದೇನು? ರವಿಂದಾಕ್ಷ ಅಂತ ಉಳಿಯಿತು. ರವಿಂದಾಕ್ಷ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ, ರವಿ ಅಂತ ಹೇಳಿದ್ರೆ ಸೂರ್ಯ, ದ ಅಂತ ಹೇಳಿದ್ರೆ ಅವನನ್ನು ಕೊಟ್ಟಂತಹ ಅಕ್ಷಃ ಕಣ್ಣುಗಳು ಅಂತ. ಅವು ಪುರುಷ ಸೂಕ್ತದಲ್ಲಿ ಕೇಳುವಂತೆ ಮುಖಾದಿಂದ್ರಶ್ಚಾಗ್ನಿಶ್ಚ ಅಂತ ಏನು ಹೇಳ್ತಾರೆ, ಅಲ್ಲಿ ಚಕ್ಷೋಹು ಸೂರ್ಯೋ ಅಜಾಯತ ಎಂಬುದಾಗಿ ಹೇಳ್ತಾರೆ. ಅಂದರೆ ಪರಮಾತ್ಮನ ಒಂದೊಂದು ಇಂದ್ರಿಯಗಳಿಂದಾಗಿ ಒಬ್ಬೊಬ್ಬ ದೇವತೆಗಳು ಹುಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ಕಣ್ಣಿನಿಂದಾಗಿ ಸೂರ್ಯ ಹುಟ್ಟಿದ ಅಂತೆ. ಹಾಗಾಗಿ ರವಿಂದಾಕ್ಷ ಅಂತ ಹೇಳಿದ್ರೆ ಪರಮಾತ್ಮನ ಕಣ್ಣುಗಳು ಎಂಥದ್ದು ಅಂತ ಹೇಳಿದ್ರೆ ರವಿಯನ್ನು, ಸೂರ್ಯನನ್ನು ಕೊಟ್ಟಂತಹ ಕಣ್ಣು ಪರಮಾತ್ಮನ ಕಣ್ಣು. ಆದ್ದರಿಂದಾಗಿ ಪರಮಾತ್ಮನಿಗೆ ರವಿಂದಾಕ್ಷ ಎಂಬುದಾಗಿ ಹೆಸರು. ಮತ್ತೆ ಪರಮಾತ್ಮ ಅಕಾರವಾಚ್ಯನಾದವನು. ಹೀಗೆ ಅಕಾರವಾಚ್ಯನಾಗಿ ಸೂರ್ಯನನ್ನು ಕೊಟ್ಟಂತಹ ಕಣ್ಣುಳ್ಳವನು ಪರಮಾತ್ಮ. ತನ್ನ ಕಣ್ಣಿನಿಂದಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಅರವಿಂದಾಕ್ಷ ಎಂಬುದಾಗಿ ಹೆಸರು. ಅರವಿಂದದಂತೆ ಸುಂದರವಾದಂತಹ ಕಣ್ಣುಳ್ಳವನು ಪರಮಾತ್ಮ, ಆದ್ದರಿಂದಾಗಿ ಅರವಿಂದಾಕ್ಷ. ಮತ್ತು ಅಕಾರವಾಚ್ಯನಾಗಿ ಸೂರ್ಯನನ್ನು ತನ್ನ ಕಣ್ಣುಗಳಿಂದಾಗಿ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಅರವಿಂದಾಕ್ಷ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಪದ್ಮಗರ್ಭ ಎಂಬುದಾಗಿ. ಪದ್ಮಗರ್ಭ ಶಬ್ದಕ್ಕೆ ಅರ್ಥ ಪದ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನ ಗರ್ಭದಲ್ಲಿ ಅಂದ್ರೆ ಪರಮಾತ್ಮನಿಂದಾಗಿ ಹುಟ್ಟಿದ್ದರು. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಗರ್ಭ ಎಂಬುದಾಗಿ ಹೆಸರು. ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಿಂದಾಗಿ ಹುಟ್ಟಿದರು, ಅವತಾರ ಮಾಡಿದರು. ಆದ್ದರಿಂದಾಗಿ ಪರಮಾತ್ಮನಿಗೆ ಪದ್ಮಗರ್ಭ ಎಂಬುದಾಗಿ ಹೆಸರು. ಮುಂದಿನ ನಾಮ ಶರೀರ ಭೃತ್ ಎಂಬುದಾಗಿ. ಶರೀರ ಅಂತ ಹೇಳಿದ್ರೆ ನಮ್ಮೆಲ್ಲರ ದೇಹಗಳು. ಅನಂತ ಜೀವಿಗಳಿದ್ದಾರೆ. ಆ ಎಲ್ಲ ದೇವರ ಜೀವಿಗಳ ಶರೀರವನ್ನು ಪರಮಾತ್ಮ ಒಳಗಡೆ ನಿಂತು ಧಾರಣೆ ಮಾಡಿದ್ದಾನೆ. ಎಲ್ಲ ಜೀವಿಗಳ ಶರೀರವನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರೀರ ಭೃತ್ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನು ಆ ಶರೀರದ ಒಳಗಡೆ ಇರುವಂತಹ ಆತ್ಮನನ್ನು ಕೂಡ, ಜೀವನನ್ನು ಕೂಡ ಧಾರಣೆ ಮಾಡಿದವನು ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರೀರ ಭೃತ್ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ, ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಅನೇಕ ಶರೀರಗಳನ್ನು ಹೊತ್ತುಕೊಂಡು ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ಅನೇಕ ಶರೀರದಿಂದಾಗಿ ಭೂಮಿಯಲ್ಲಿ ರಾಮನಾಗಿ, ಕೃಷ್ಣನಾಗಿ, ಮೀನಾಗಿ, ಆಮೆಯಾಗಿ, ವರಾಹನಾಗಿ, ಹೀಗೆ ಅನೇಕ ಶರೀರಗಳಿಂದಾಗಿ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರೀರಭೃತ್ ಎಂಬುದಾಗಿ ಹೆಸರು. ಪರಮಾತ್ಮ ನಮ್ಮೆಲ್ಲರ ಶರೀರವನ್ನು ಧಾರಣೆ ಮಾಡಿರ್ತಾನೆ. ಆದ್ದರಿಂದಾಗಿ ಶರೀರಭೃತ್.
ಶರೀರದ ಒಳಗಡೆ ಇರುವಂತಹ ಜೀವನನ್ನು ಕೂಡ ಧಾರಣೆ ಮಾಡಿರ್ತಾನೆ. ಆದ್ದರಿಂದಾಗಿ ಶರೀರ ಭೃತ್. ಇನ್ನು ಭಕ್ತರನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅನೇಕ ವಿಧವಾದಂತಹ ಶರೀರಗಳನ್ನು ಹೊತ್ತುಕೊಂಡು ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಹಾಗಾಗಿ ಪರಮಾತ್ಮ ಶರೀರ ಭೃತ್ ಎಂಬುದಾಗಿ ಕರೆಸ್ಕೊಳ್ತಾನೆ. ಹೀಗೆ ಈ ಒಂದು 38ನೇ ಶ್ಲೋಕದಲ್ಲಿ 4 ನಾಮಗಳನ್ನು ಇವತ್ತು ನೋಡಿದ್ದೇವೆ. ಪದ್ಮನಾಭ, ಅರವಿಂದಾಕ್ಷ, ಪದ್ಮಗರ್ಭ, ಶರೀರಭೃತ ಎಂಬುದಾಗಿ ಒಟ್ಟು 4 ನಾಮಗಳ ಚಿಂತನೆ ಎಂಬುದು ಇವತ್ತು ನಡೆದಿದೆ. ಮತ್ತೆ ಸೋಮವಾರದಿಂದ ಪಾಠವನ್ನು ಮುಂದುವರಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತು ಪ್ರಹ್ಲಾದಾಚಾರ್ ಅನ್ನೋ